ತರಕಾರಿಲೆ ಏರಿಕೆ ಆಗ್ತಾ ಇದೆ. ಬೀದರ್ ಮಾರ್ಕೆಟ್ ನಲ್ಲಿ ತರಕಾರಿ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಲಾಕ್ಡೌನ್ ನಿಂದ ತರಕಾರಿಗಾಗಿ ಜನ ಮುಗಿ ಬೀಳ್ತಾ ಇರುವಂತಹ ಹಿನ್ನೆಲೆ ತರಕಾರಿ ರೇಟ್ ಕೂಡ ಅದೇ ಸ್ಪೀಡ್ ಅಲ್ಲಿ ಜಾಸ್ತಿ ಆಗಿದೆ. ಇದನ್ನೇ ಕೆಲವು ವ್ಯಾಪಾರಸ್ಥರು ಬಂಡವಾಳವಾಗಿ ಮಾಡ್ಕೊಂಡಿದ್ದಾರೆ. ಸಹಜವಾಗಿ ಬೀದರ್ ಮಾರ್ಕೆಟ್ ನಲ್ಲಿ ತರಕಾರಿ ರೇಟ್ ಈಗ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಕಾರಣ ಜನರು ಲಾಕ್ಡೌನ್ ಮುಂದುವರಿಯುತ್ತೆ ಅನ್ನುವಂತಹ ಭಯದಿಂದ ತರಕಾರಿಯನ್ನ ತೆಗೆದುಕೊಳ್ಳೋದಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಹೀಗಾಗಿ ಈ ವ್ಯಾಪಾರಸ್ಥರು ಪರಿಸ್ಥಿತಿಯನ್ನ ಈ ರೀತಿ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ. ಡಬಲ್ ರೇಟ್ ಹಾಕ್ತಾ ಇದ್ದಾರೆ. 20 ರೂಪಾಯಿ ಕೆಜಿ ಪೊಟ್ಯಾಟೊ ಇದ್ರೆ ಅದನ್ನ 40 ರೂಪಾಯಿ ಕೆಜಿ ಮಾರೋದು. ಅಂದ್ರೆ ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇರೋದು ಯಾವ ರೀತಿಯ ರೇಟ್ ಜಾಸ್ತಿ ಮಾಡ್ತಿದ್ದಾರೆ ಅಂತ. ತರಕಾರಿ ಬೇಕೇ ಬೇಕು ಅಂತ ಜನ ಆಗಮಿಸ್ತಾ ಇದ್ದಾರೆ. ಅದು ದುಪ್ಪಟ್ಟಲ್ಲ, ಮತ್ತಷ್ಟು ಜಾಸ್ತಿ ಆಗ್ಲಿ. ಈಗ ಸರ್ಕಾರ ಸೀಲ್ ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕಿಲೆ ಈ ವಿಚಾರವಾಗಿ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ನೋಡ್ಕೊಂಬರೋಣ. ಲಾಕ್ಡೌನ್ ಆಯ್ತು, ಈಗ ಸರ್ಕಾರ ಸೀಲ್ ಡೌನ್ ಮಾಡಕ್ ಮುಂದಾಗ್ಯದ ಅಂತ ಹೇಳ್ಬೋದು. ಸಂಪೂರ್ಣ ಬೀದರ್ ಜಿಲ್ಲೆ ಸೀಲ್ ಹಾಕ್ಲಕ್ ಏನದಂದ್ರ ಈಗಾಗಲೇ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಹೀಗಾಗಿ ಯಾರು ಮನೆಯಿಂದ ಹೊರ ಬರಬಾರ್ದು. ನಿಮ್ ಮನಿತನ ಹಣ್ಣು ಹಂಪ್ಲು ತರಕಾರಿ ಅಂತ ಹೇಳಿ ತೋಟಗಾರಿಕೆ ಇಲಾಖೆ ಏನ್ ನೋಡ್ಬೋದು, ಈಗಾಗಲೇ ಸಾಕಷ್ಟು ಒಂದು ಸಿದ್ಧತೆ ಮಾಡ್ಕೊಂಡದ. ಸುಮಾರು ಏನದ ಅಂದ್ರ ಈಗಾಗಲೇ 15ರಿಂದ 25 ವೆಹಿಕಲ್ಗಳಲ್ಲಿ ಏನದ ಅಂದ್ರ ರೈತರಿಂದ ನೇರವಾಗಿ ಗ್ರಾಹಕರಿಗೆ ತ್ಯಾಜ್ಯ ಹಣ್ಣು ಮತ್ತು ತರಕಾರಿ ಅಂತ ಹೇಳಿ ಬೀದರ್ ತೋಟಗಾರಿಕೆ ಇಲಾಖೆಯಿಂದ ಹಣ್ಣು ಇರ್ಬೋದು ಮತ್ತೆ ತರಕಾರಿ ಇರ್ಬೋದು ರೈತರಿಂದ ನೇರವಾಗಿ ಏನದ ಅಂದ್ರ ಖರೀದಿ ಮಾಡೋ ಮೂಲಕ ಪ್ರತಿ ಮನೆ ಕಳಿಸ್ತಾ ಇದಾರೆ. ನೋಡ್ಬೋದು ಈ ವೆಹಿಕಲ್ ಅಲ್ಲಿ ಕರ್ಬೂಜು ಮತ್ತೆ ವಾಟರ್ ಮೆಲನ್, ಕಲ್ಲಂಗಡಿ, ದ್ರಾಕ್ಷಿ ಸಾಕಷ್ಟು ಹಣ್ಣುಗಳನ್ನ ಈ ರೀತಿ ವೆಹಿಕಲ್ ಅಲ್ಲಿ ಇಟ್ಕೊಂಡಿದ್ದಾರ. ಹೀಗಾಗಿ ನೇರವಾಗಿ ಏನದ ಅಂದ್ರ ಯಾರೂ ಜನ ಏನದ ಅಂದ್ರೆ ಮನೆಯಿಂದ ಹೊರಗೆ ಬರಬಾರ್ದು, ನಮಗೆ ತರಕಾರಿ ಸಿಗ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ, ಇದು ಸಿಗ್ತಾ ಇಲ್ಲ ಅಂತ ಹೇಳಿ ಟೋಟಲಿ ಹೊರಗಡೆ ಬರಬಾರ್ದು ಎಂಬ ಉದ್ದೇಶದಿಂದ ಈಗಾಗಲೇ ಏನದ ಅಂದ್ರೆ ತೋಟಗಾರಿಕೆ ಇಲಾಖೆಯವರು ಸಾಕಷ್ಟು ಒಂದು ತಯಾರಿಯನ್ನ ಮಾಡ್ಕೊಂಡಿದ್ದಾರ. ನೋಡ್ಬೋದು ನೀವು, ಸಾಕಷ್ಟು ವೆಹಿಕಲ್ಗಳು ಏನದಂದ್ರೆ ನಿಂತಾವ. ಪ್ರತಿಯೊಂದು ತರಕಾರಿ ಪ್ರತಿಯೊಂದು ಏನದಂದ್ರ ಏನು ಪ್ರತಿ ಮನೆಗೆ ಏನದಂದ್ರೆ ಜನರು ಪ್ರತಿಯೊಂದು ಕಾಲೋನಿಗಳಿಗೆ ಏನದಂದ್ರೆ ಮುಡ್ಸಂತ ಕೆಲಸ ಮಾಡ್ಬೇಕು ಎಂಬ ಉದ್ದೇಶದಿಂದ ತೋಟಗಾರಿಕೆ ಇಲಾಖೆಯವರು ಮಾಡಿದಾರ. ನೋಡ್ಬೋದು ನೀವು, ಈಗಾಗಲೇ ಏನದಂದ್ರೆ ಇಲ್ಲಿ ಬಿನ್ನೀಸು ಮತ್ತೆ ಏನದಂದ್ರೆ ಮೆಣಸಿನಕಾಯಿ, ಇಲ್ಲಿ ಕೆಳಗಡೆ ನೋಡ್ಬೋದು ಟಮಾಟ, ಸಾಕಷ್ಟು ತರಕಾರಿಗಳೇನದಂದ್ರೆ ಉಳ್ಳಗಡ್ಡಿ, ಸಾಕಷ್ಟು ತರಕಾರಿಗಳನ್ನೇನದಂದ್ರೆ ಈಗಾಗಲೇ ಇಂಥ ಸಾಕಷ್ಟು ವೆಹಿಕಲ್ಗಳೇನದಂದ್ರೆ ಮಾಡ್ಕೊಡೋ ಪ್ರತಿಯೊಂದು ಓಣಿ ಪ್ರತಿಯೊಂದು ಬಡಾವಣೆ ಏನದಂದ್ರೆ ಅವರು ಪ್ರತಿಯೊಂದು ಬಡಾವಣೆ ಏನದಂದ್ರೆ ಕಳಿಸ್ತಾ ಇದ್ದಾರೆ. ಹೀಗಾಗಿ ಈಗಾಗಲೇ ಸರ್ಕಾರ ಏನು ಲಾಕ್ಡೌನ್ ಮುಗಿಸಿ ಏನದಂದ್ರೆ ಸೀಲ್ ಮಾಡಕ್ಕೆ ಮುಂದಾಗ್ತಾ ಇದಾರೆ. ಸಂಪೂರ್ಣ ಜಿಲ್ಲೆಯನ್ನ ಸೀಲ್ ಡೌನ್ ಮಾಡಕ್ಕೆ ಮುಂದಾಗ್ತಾ ಇದಾರೆ. ಹೀಗಾಗಿ ತೋಟಗಾರಿಕೆ ಇಲಾಖೆ ಇರ್ಬೋದು ಸಾಕಷ್ಟು ಪ್ರತಿಯೊಬ್ಬರು ಅಲರ್ಟ್ ಆಗ್ಯಾರ ಅಂತ ಹೇಳ್ಬೋದು. ಜನರು ಯಾವುದೇ ಕಾರಣಕ್ಕೆ ಮನೆಯಿಂದ ಹೊರ ಬರಬಾರ್ದು. ಸಂಜೆ 6:20 ಟೋಟಲಿ ನಿಮ್ ಮನೆ ಅಂಗಳಕ್ಕೆ ನಿಮ್ ಮನೆ ಬಾಗಿಲಿಗೆ ಏನದ ಅಂದ್ರೆ ನಾವು ತರಕಾರಿ ಕಳಿಸ್ತೀವಿ ಎಂಬ ಉದ್ದೇಶದಿಂದ ಈ ರೀತಿ ತೋಟಗಾರಿಕೆ ಇಲಾಖೆ ಸಾಕಷ್ಟು ವೆಹಿಕಲ್ಗಳ ಮುಖಾಂತರ ಏನದಂದ್ರೆ ತರಕಾರಿ ಕಳಿಸ್ತಾ ಇದಾರೆ. ಅದೇ ರೀತಿ ಜನರು ಕೂಡ ಬೆಳಿಗ್ಗೆಯಿಂದಲೇ ಏನ್ ಸೀಲ್ ಡೌನ್ ಸುಳಿವು ಸರ್ಕಾರ ಕೊಟ್ಟ ಹಿನ್ನೆಲೆಯಲ್ಲಿ ಸಾಕಷ್ಟು ಕಿರಾಣಿ ಅಂಗಡಿಗಳು ಅಲ್ಲಲ್ಲಿ ದಿನಸಿ ವಸ್ತುಗಳು ತಗೊಳಕ್ ಮುಗಿ ಬೀಳ್ತಾ ಇದಾರೆ. ನಾ ಮುಂದ್ ನೀ ಮುಂದ್ ಅಂತೇಳಿ ಜನ ತಗೋತಾ ಇದಾರೆ. ಆದ್ರೆ ಈಗಾಗಲೇ ಜಿಲ್ಲಾಡಳಿತ ಪ್ರತಿ ಕಿರಾಣಿ ಹಿಡ್ಕೊಂಡು ಪ್ರತಿ ಒಂದು ನಿಮ್ ಮನೆ ಬಾಗಿಲಿಗೆ ಕಳಿಸ್ತೀವಿ, ಯಾರು ಮನೆಯಿಂದ ಹೊರ ಬರಬೇಡ್ರಿ, ಕೊರೋನಾ ಮಹಾಮಾರಿ ವಿರುದ್ಧ ನಾವು ಗೆಲ್ಬೇಕಾದ್ರೆ ಪ್ರತಿಯೊಬ್ಬರು ಮನೆಯಲ್ಲೇ ಇರಬೇಕು ಅಂತೇಳಿ ಜಿಲ್ಲಾಡಳಿತ ಸಾಕಷ್ಟು ಒಂದು ಮನವಿ ಮಾಡ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ತೋಟಗಾರಿಕೆ ಇಲಾಖೆಯವರು ಕೂಡ ಸುಮಾರು 20ರಿಂದ 25 ವೆಹಿಕಲ್ಗಳು ಪ್ರತಿಯೊಂದು ವಾರ್ಡ್ ಪ್ರತಿಯೊಂದು ಬಡಾವಣೆಯಲ್ಲಿ ಏನದಂದ್ರೆ ನಿಮ್ಮ ಮನೆ ಬಾಗಿಲಿಗೆ ನಾವೇನಂದ್ರೆ ತರಕಾರಿ ಹಣ್ಣು ಹಂಪಲು ತಂದು ಕೊಡ್ತೀವಿ ಅಂತ ಹೇಳಿ ರೀತಿ ಸಿದ್ಧತೆ ಮಾಡಿದಾರ. ಹೀಗಾಗಿ ಈಗ ಅದರ ಬೀದರ್ ಜನ ಮನೆಯಿಂದ ಹೊರ ಬರದೆ ಲಾಕ್ಡೌನ್ ಮುಗ್ದೇನ್ ಸೀಲ್ ಡೌನ್ ಆಗ್ತಾ ಇದೆ. ಮನೆ ಒಳಗಡೆನೆ ಇರಬೇಕು, ಮನೆ ಒಳಗಡೆ ಇದ್ದು ಕರೋನಾ ಮಹಾಮಾರಿ ಓಡಿಸ್ಬೇಕು ಅಂತೇಳಿ ನಿಮ್ಮ ದಿಗ್ವಿಜಯ ನ್ಯೂಸ್ ನಾವು ಕೂಡ ಬೀದರ್ ಜನರಲ್ಲಿ ಮನವಿ ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಿಲೆ, ದಿಗ್ವಿಜಯ ನ್ಯೂಸ್ ಬೀದರ್.